ಈಗ ಮಾರ್ಚಿಂದ ನಮ್ಮ ಪುನೀತ್ ಆಮೇಲೆ ಮಂಜು ಇವರೆಲ್ಲ ಸೇರಿ ಕಿರಣ್ ಇವ್ರ ನಾಯಕತ್ವದಲ್ಲಿ ATPL ಅಂತ ಮಾಡ್ತಾ ಇದ್ದಾರೆ. ಈಗೇನು ಹರಾಜಿನ ಪ್ರಕ್ರಿಯೆಗಳು ನಡೀತಾ ಇದೆ. ಮೊನ್ನೆ ಟೀಮೆಲ್ಲ ನಮ್ಮದೇ ಒಂದು ಟೀಮು ನೋಂದಣಿ ಮಾಡಿದ್ದೀವಿ. 24 ಟೀಮ್ಗಳಿಗೆ ಅವಕಾಶ ಇದೆ. ಆನೇಕಲ್ನಲ್ಲಿ 3 ದಿನ, ಆಮೇಲೆ ಅತ್ತಿಬೆಲೆ, ಇರ್ಸಂದ್ರ 3 ಭಾಗವಾಗಿ ವಿಂಗಡಣೆ ಮಾಡಿ ಕ್ರಿಕೆಟ್ ಪಂದ್ಯಗಳು ಮಾಡಿ ಹೆಚ್ಚಿನ ರೀತಿಯಾಗಿ ಎಲ್ಲರೂ ಬಂದು ಭಾಗವಹಿಸಲಿ, ಟೀಮ್ಗಳನ್ನು ನೋಂದಾಯಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ATPL ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ATPL ACF ಫೌಂಡೇಶನಿಂದ ನಾವೊಂದು ಕಮಿಟಿ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ನಮ್ಮ ಕಿರಣ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಮಂಜು ಅನ್ನೋರು ಅಧ್ಯಕ್ಷರಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ಆಡುವಂಥ ಎಲ್ಲ ಆಟಗಾರರು ಎಲ್ಲರೂ ನೋಂದಣಿ ಮಾಡ್ಕೊಬೇಕು. ಸುಮಾರು ಮೇನ್ ಪ್ಲೇಯರ್ಸ್ ಇನ್ನೂ ನೋಂದಣಿ ಮಾಡ್ಕೊಂಡಿಲ್ಲ. ಇನ್ನು ಎಲ್ಲರೂ 24 ಟೀಮ್ ಇದೆ, ಎಲ್ಲರೂ ಹರಾಜಲ್ಲಿ ಬಿಡ್ ಆಗ್ತಾರೆ ಅನ್ನೋದು ನಾನು ಭರವಸೆ ಕೊಡ್ತೀನಿ. ಒಳ್ಳೆ ಪ್ಲೇಯರ್ಗಳು ಎಲ್ಲರೂ ಬಂದು ಈ ಆಟಕ್ಕೆ ATPLನ ಯಶಸ್ಸು ಮಾಡಬೇಕು. ಎಲ್ಲ ತಂಡದವರು ಒಳ್ಳೆ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿ ಯಾರು ನಮ್ಮ ತಾಲೂಕು ಮಟ್ಟದಲ್ಲಿ ಯಾರೆಲ್ಲ ಆಡ್ತಾಯಿದ್ದಾರೋ ಅವ್ರನ್ನೆಲ್ಲರನ್ನೂ ಗುರುತಿಸಿ ಒಳ್ಳೆ ಮುಂದಕ್ಕೆ ಅವ್ರಿಗೂ ಒಂದು ವೇದಿಕೆ ಮಾಡಿಕೊಡ್ಬೇಕನ್ನೋ ಒಂದು ನಿಟ್ಟಲ್ಲಿ KCF ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಅನ್ನೋ ಆ ಥರ ಒಂದು ಮಟ್ಟಕ್ಕೆ ಅವರೂ ಆಡಲಿ, ಇಲ್ಲಿಂದ ನಮ್ಮ ತಾಲೂಕಿಂದ ಒಂದು 4 ಜನ ಹೋಗಲಿ, ನಮ್ಮ ತಾಲೂಕು ಹೆಸರು ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋ ಒಂದು ಭರವಸೆಯಿಂದ ಇದೆಲ್ಲ ಮಾಡಿದ್ದೀರಿ. ಆ ಕಮಿಟಿಯಿಂದ ಇನ್ನೂ ಹಲವಾರು ಸೋಷಲ್ ಕೆಲಸಗಳು ಮಾಡಬೇಕಂತ ಎಲ್ಲ ನಾವು ಕಮಿಟಿಯಲ್ಲಿ ಮಾತಾಡ್ಕೊಂಡಿದ್ದೀರಿ. ಫಸ್ಟು ಸಕ್ಸಸ್ ಆಗಲಿ, ಅದಾದಮೇಲೆ ಸೆಕೆಂಡ್ ಏನಿದೆಯೋ ಅದನ್ನು ಮುಂದಕ್ಕೆ ಮಾತಾಡ್ತೀವಿ. ಮೊದಲಿಗೆ ಆನೇಕಲ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ ACFನ ಮುಖಾಂತರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ನಾವು ACFನ ನಡೆಸ್ತಾ ಇದ್ದೀವಿ, ಇನ್ನೊಂದು 6 ದಿವಸ ಬಾಕಿ ಇದೆ ರಿಜಿಸ್ಟ್ರೇಷನ್ಗೆ. ದಯಮಾಡಿ ಎಲ್ಲ ಪ್ಲೇಯರ್ಸು 20ನೇ ತಾರೀಕು ಒಳಗಾಗಿ ತಮ್ಮ ಒಂದು ಹೆಸರುಗಳನ್ನ ನೋಂದಾಯಿಸ್ಕೊಳ್ಕದ್ದು. ಅದೇ ರೀತಿ ಹೊಸದಾಗಿ ಬಂದಂಥ 4 ತಂಡಗಳು ಉಳ್ಳವಳ್ಳಿ ಬಾಯ್ಸು, ECT ಬಾಯ್ಸು, ಮಧುರಣ್ಣ ಬಾಯ್ಸು ಹಾಗೂ ಶ್ರೀರಾಮ್ಪುರ SVT ಬಾಯ್ಸು ಎಲ್ರಿಗೂ ಸಹ ACFಗೆ ಸ್ವಾಗತನ ಕೊಡ್ತಾ ಇದ್ದೇವೆ. ದಯಮಾಡಿ ಆನೇಕಲ್ ತಾಲೂಕಿನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು, ಕ್ರೀಡಾಭಿಮಾನಿಗಳು ಹಾಗೂ ಹಿರಿಯ ನಾಗರಿಕರು ಈ ಒಂದು ಟೂರ್ನಮೆಂಟ್ಗೆ ಬಂದು ನಮ್ಮ ಒಂದು ACFನ ಏನು ಟೂರ್ನಮೆಂಟ್ ಮಾಡ್ತಾಯಿದ್ದೀವಿ ಆನೇಕಲ್ ತಾಲೂಕು ಸೀಸನ್ 2ನ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ಈ ಒಂದು ಟೂರ್ನಮೆಂಟ್ನ ಬಿಡ್ಡಿಂಗ್ ಕಾರ್ಯಕ್ರಮ ಇದೇ ತಿಂಗಳು 31ನೇ ತಾರೀಕು ಇಟ್ಕೊಂಡಿದ್ದೇವೆ ಉತ್ಸವ ರೆಸಾರ್ಟಲ್ಲಿ. ಅವತ್ತು ಎಲ್ಲ ತಂಡದ ಮಾಲೀಕರು 5 ಮೆಂಬರ್ಸ್ ಮಾತ್ರ ಬರಬೇಕಾಗಿ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ. ಕಾರಣ ಇಷ್ಟೇ, ಒಂದು ಶಿಸ್ತಿನ ಒಂದು ಟ್ರಸ್ಟ್ ಆಗಿರೋದ್ರಿಂದ ಶಿಸ್ತಾಗಿ ಒಳ್ಳೆ ಸಂಭ್ರಮಾಚರಣೆ ಮಾಡೋಣ, ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ. ಎಲ್ಲ ದಯಮಾಡಿ ಎಲ್ಲ ತಂಡದ ಒಂದು ಓನರ್ಸು ಹಾಗೂ ಐಕಾನ್ ಪ್ಲೇಯರ್ಸ್ನ ಮಂದಟ್ಟು ಮಾಡ್ಕೊಳ್ಳಿ. ಇದೇ ತಿಂಗಳು 31ನೇ ತಾರೀಕು ಉತ್ಸವದಲ್ಲಿ ಬೆಳಗ್ಗೆ 8 ಗಂಟೆಗೆ ಬಿಡ್ಡಿಂಗ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೂ ಈ ಒಂದು ಬಹುದೊಡ್ಡ ಟೂರ್ನಮೆಂಟ್ಗೆ ಸಮಸ್ತ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯ ನಾಯಕರುಗಳು, ಎಲ್ಲ ಹಿರಿಯ ಕ್ರೀಡಾಭಿಮಾನಿಗಳು, ಕ್ರಿಕೆಟ್ ಆಟಗಾರರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಸಹ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ACFನ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಅದೇ ರೀತಿ ಪ್ರಥಮ ಬಹುಮಾನ ಈಗಾಗಲೇ ನಾವು ಘೋಷಿಸಿದ್ದೇವೆ 5,55,555 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ 3,33,333 ರೂಪಾಯಿ ಹಾಗೂ ತೃತೀಯ ಬಹುಮಾನ 2,22,222 ರೂಪಾಯಿ ಹಾಗೂ 4ನೇ ಬಹುಮಾನ ಬಂದು 1,11,111 ರೂಪಾಯಿಯನ್ನು ಘೋಷಣೆ ಮಾಡಿದ್ದೇವೆ. ಹಾಗೂ ವಿಶೇಷವಾಗಿ ಈ ತಾಲೂಕಿನಲ್ಲಿ ಪ್ರಪ್ರಥಮ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಬಹುಮಾನಗಳನ್ನು ACF ಹಮ್ಮಿಕೊಂಡಿದೆ. ಹಾಗೂ ಮ್ಯಾನ್ ಆಫ್ ದಿ ಸೀರೀಸನ್ನು ಬೈಕ್ ನೀಡುವ ಮುಖಾಂತರ ನಾವು ಆ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಪ್ಲೇಯರ್ಗೆ ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಹಾಗೂ ಬೆಸ್ಟ್ ಬೌಲರ್ಗೆ ಸೈಕಲ್ಲು, ಬೆಸ್ಟ್ ಬ್ಯಾಟ್ಸ್ಮನ್ಗೆ ಸೈಕಲ್ಲು ಹಾಗೂ ಇನ್ನೊಂದು ವಿಶೇಷ ನಮ್ಮ ಏನು 24 ತಂಡದ ಮಾಲೀಕರು ತಾಲೂಕಿನ ಮೂಲೆಯಲ್ಲೂ ಸಹ ನಮಗೆ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಈ ಮುಖಾಂತರ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ACFನ ಮುಖಾಂತರ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ.